ಅಣ್ಣನ ಹಾದಿಯಲ್ಲೇ ಘರ್ಜಿಸುತ್ತ ಸಾಗ್ತಾ ಇರುವಂತಹ ತಮ್ಮ ಬ್ಯಾಟ್ ಹಿಡಿದ್ರೆ ಅಣ್ಣನಂತೆ ವೀರಾವೇಶದ ಬ್ಯಾಟಿಂಗ್ ಪ್ರಚಂಡ ಬ್ಯಾಟಿಂಗ್ನಿಂದ ಅಣ್ಣನಂತೆ ತಮ್ಮನ್ನ ಕೂಡ ಸದ್ದು ಮಾಡ್ತಾ ಇರುವಂಥದ್ದು ವೈಭವ್ ಬಳಿಕ ಇದೀಗ ಭಾರತೀಯ ಕ್ರಿಕೆಟ್ಗೆ ಸಿಗ್ತಾ ಇದೆ ಶುಭ ದಿನ. ಇದು ವೈಭವ್ ಸೂರ್ಯವಂಶಿ ತಮ್ಮನ ರೋಚಕ ಸ್ಟೋರಿ. ಬ್ಯಾಟ್ ಹಿಡಿದ್ರೆ ಅಣ್ಣನಂತೆ ವೀರಾವೇಶದ ಬ್ಯಾಟಿಂಗ್ ಪ್ರಚಂಡ ಬ್ಯಾಟಿಂಗ್ನಿಂದ ಅಣ್ಣನಂತೆ ತಮ್ಮನ್ನು ಕೂಡ ಸದ್ದನ್ನ ಮಾಡ್ತಾ ಇದ್ದಾರೆ. ವೈಭವ್ ಬಳಿಕ ಇದೀಗ ಭಾರತೀಯ ಕ್ರಿಕೆಟ್ಗೆ ಸಿಗ್ತಾ ಇದೆ ಶುಭ ದಿನ. ಇದು ವೈಭವ್ ಸೂರ್ಯವಂಶಿ ತಮ್ಮನ ರೋಚಕ ಸ್ಟೋರಿ. ಅಣ್ಣನ ಹಾದಿಯಲ್ಲೇ ಘರ್ಜಿಸುತ್ತಾ ಸಾಗ್ತಾ ಇರುವಂತಹ ತಮ್ಮ ಬ್ಯಾಟ್ ಹಿಡಿದ್ರೆ ಅಣ್ಣನಂತೆ ವೀರಾವೇಶದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಪ್ರಚಂಡ ಬ್ಯಾಟಿಂಗ್ನಿಂದ ಅಣ್ಣನಂತೆ ತಮ್ಮನ್ನು ಕೂಡ ಸದ್ದನ್ನ ಮಾಡ್ತಾ ಇರುವಂಥದ್ದು. ವೈಭವ್ ಬಳಿಕ ಇದೀಗ ಭಾರತೀಯ ಕ್ರಿಕೆಟ್ಗೆ ಸಿಗ್ತಾ ಇದೆ ಶುಭ ದಿನ. ಇದು ವೈಭವ್ ಸೂರ್ಯವಂಶಿ ತಮ್ಮನ ರೋಚಕ ಸ್ಟೋರಿ ಕೂಡ. ಅಣ್ಣನ ಹಾದಿಯಲ್ಲೇ ಘರ್ಜಿಸುತ್ತಾ ಸಾಗ್ತಾ ಇರುವಂತಹ ತಮ್ಮ ಬ್ಯಾಟ್ ಹಿಡಿದ್ರೆ ವೀರಾವೇಶದಿಂದ ಬ್ಯಾಟಿಂಗ್ ಮಾಡ್ತಾರೆ. ಥೇಟ್ ಅಣ್ಣನಂತೆ ಬ್ಯಾಟಿಂಗ್, ಅಣ್ಣನಂತೆ ತಮ್ಮನ್ನು ಕೂಡ ಸದ್ದು ಮಾಡ್ತಾ ಇರುವಂಥದ್ದು ಪ್ರಚಂಡ ಬ್ಯಾಟಿಂಗ್ ಇಂದ. ಭಾರತೀಯ ಕ್ರಿಕೆಟ್ಗೆ ಒಂದು ರೀತಿಯಾಗಿ ಶುಭ ಸುದ್ದಿ ವೈಭವ್ ಬಳಿ. ವೈಭವ್ ಸೂರ್ಯವಂಶಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ 10 ವರ್ಷದ ಆಶೀರ್ವಾದ್ ಶತಕ ಬಾರಿಸಿರುವಂಥದ್ದು. ಭಾರತಕ್ಕೆ ಮತ್ತೊಬ್ಬ ಸೂರ್ಯವಂಶಿ ಕ್ರಿಕೆಟ್ ಬದುಕಿನ ಮೊದಲ ಶತಕ ಸಿಡಿಸಿದ ಆಶೀರ್ವಾದ್. ತಾಜ್ಪುರ್ ಕ್ರಿಕೆಟ್ ಅಕಾಡೆಮಿ ಪ್ರತಿನಿಧಿಸ್ತಾ ಇದ್ದಂತಹ ಆಶೀರ್ವಾದ್ ಕೇವಲ 87 ಬಾಲ್ಗಳಲ್ಲಿ 103 ರನ್ ಗಳಿಸಿದಂತಹ ಆಶೀರ್ವಾದ್ 20 ಬೌಂಡ್ರಿ 1 ಸಿಕ್ಸರ್ ಸಹಿತ ಭರ್ಜರಿ ಬ್ಯಾಟಿಂಗ್ ಅನ್ನು ಪ್ರದರ್ಶನ ಮಾಡಿದ್ದಾರೆ. ಶ್ರೀಲಂಕಾದಿಂದಲೇ ತಮ್ಮನಿಗೆ ಶುಭ ಕೋರಿದಂತಹ ವೈಭವ್ ಸೂರ್ಯವಂಶಿ ತಮ್ಮ ಆಶೀರ್ವಾದ್ ಸೂರ್ಯವಂಶಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ 10 ವರ್ಷದ ಆಶೀರ್ವಾದ್ ಶತಕವನ್ನ ಬಾರಿಸಿರುವಂಥದ್ದು. ಕ್ರಿಕೆಟ್ ಬದುಕಿನ ಮೊದಲ ಶತಕ ಸಿಡಿಸಿದ ಆಶೀರ್ವಾದ್ ಅಲ್ಲಿಂದನೇ ವಿಶ್ ಮಾಡಿದ್ದಾರೆ. ತಾಜ್ಪುರ್ ಕ್ರಿಕೆಟ್ ಅಕಾಡೆಮಿ ಪ್ರತಿನಿಧಿಸ್ತಾ ಇರುವಂತಹ ಆಶೀರ್ವಾದ್ ಕೇವಲ 87 ಬಾಲ್ಗಳಲ್ಲಿ 103 ರನ್ ಗಳಿಸಿದ್ದಾರೆ. ಮತ್ತೊಬ್ಬ ಸೂರ್ಯವಂಶಿ ಭಾರತಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಶ್ರೀಲಂಕಾದಿಂದಲೇ ತಮ್ಮನಿಗೆ ಶುಭ ಕೋರಿದ್ದಾರೆ ವೈಭವ್. ಮತ್ತೊಬ್ಬ ಸೂರ್ಯವಂಶಿ ಸಿಗ್ತಾ ಇರುವಂಥದ್ದು ಭಾರತಕ್ಕೆ. ನಿಜಕ್ಕೂ ಈ ರೀತಿಯಾಗಿ ಇನ್ನು 10 ವರ್ಷಕ್ಕೇನೆ ಶತಕ ಬಾರಿಸಿದ್ದಾರೆ. ಕ್ರಿಕೆಟ್ ಬದುಕಿನ ಮೊದಲ ಶತಕವನ್ನ ಬಾರಿಸಿ ಆಶೀರ್ವಾದ ಇದೀಗ ಮೆಚ್ಚುಗೆಯನ್ನು ಕೂಡ ಗಳಿಸ್ತಾ ಇರುವಂಥದ್ದು. ತಾಜ್ಪುರ್ ಕ್ರಿಕೆಟ್ ಅಕಾಡೆಮಿ ಪ್ರತಿನಿಧಿಸ್ತಾ ಇರುತ್ತೆ. ಒಂದು ಟೀಮ್ನಲ್ಲಿ ಕೆಲಸ ಮಾಡಿ ಆಟವನ್ನು ಕಲಿತಿರುವಂತಹ ಆಶೀರ್ವಾದ್ ಇದೀಗ ಬ್ಯಾಟ್ ಹಿಡಿದ್ರೆ ಥೇಟ್ ಅಣ್ಣನಂತೆ ವೀರಾವೇಶದಿಂದ ಬಾರಿಸ್ತಾ ಇರ್ತಾರೆ. ಕೇವಲ ನೋಡಿ 87 ಬಾಲ್ಸ್ಗೆನೆ 105 ಶತಕ ಬಾರಿಸಿರುವಂಥದ್ದು. ವೈಭವ್ ಬಳಿಕ ಭಾರತೀಯ ಕ್ರಿಕೆಟ್ಗೆ ಸಿಗ್ತಾ ಇದೆ ಮತ್ತೊಂದು ಶುಭ ಸುದ್ದಿ. ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಶತಕ ಬಾರಿಸಿರುವಂತಹ ಆಶೀರ್ವಾದ್ಗೆ ಇದೀಗ ಮೆಚ್ಚುಗೆಯ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ರೆ. ಸಂಜಯ್, ಒಂದು ರೀತಿಯಾಗಿ ನಿಜಕ್ಕೂ ನಮ್ಮ ಭಾರತಕ್ಕೆ ಮತ್ತೊಬ್ಬ ಸೂರ್ಯವಂಶಿ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲ ಒಂದು ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿಯೇ ಶತಕವನ್ನ ಬಾರಿಸಿರುವಂಥದ್ದು ಅಪ್ಡೇಟ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ರೋಜಾ, ಏನು ಭಾರತೀಯ ಕ್ರಿಕೆಟ್ನಲ್ಲಿ ಈಗ ಸೂರ್ಯವಂಶಿ ಮೇನಿಯಾ ಶುರುವಾಗಿದೆ. ಕೇವಲ ಭಾರತೀಯ ಕ್ರಿಕೆಟ್ನಲ್ಲಿ ಮಾತ್ರವಲ್ಲ, ಜಾಗತಿಕ ಕ್ರಿಕೆಟ್ ಕೂಡ ಇವತ್ತು ಸೂರ್ಯವಂಶಿಯ ಮೇನಿಯಾದಲ್ಲಿ ಮುಳುಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ವೈಭವ್ ಸೂರ್ಯವಂಶಿ ಅವರ ಒಂದು ಪ್ರಚಂಡ ಬ್ಯಾಟಿಂಗ್ ಇವತ್ತು ಜಾಗತಿಕ ಕ್ರಿಕೆಟ್ ಏನು ಎಲ್ಲರನ್ನೂ ಕೂಡ ಕುತೂಹಲದ ಕಣ್ಣಿನಿಂದ ನೋಡುವಂತೆ ಮಾಡಿದೆ. ವೈಭವ್ ಸೂರ್ಯವಂಶಿ ಅವರು ಅಂದರೆ ಕೇವಲ 15 ವರ್ಷದ ಒಬ್ಬ ಹುಡುಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಂದರೆ IPLನಲ್ಲಿ ಅವರು ಮಾಡಿರುವಂಥ ಬ್ಯಾಟಿಂಗ್ ಮೋಡಿ, ಅವರ ಬ್ಯಾಟಿಂಗ್ ಪ್ರದರ್ಶನ, ಇದು ಎಲ್ಲೋ ಒಂದು ಕಡೆಗೆ ವೈಭವ್ ಸೂರ್ಯವಂಶಿ ಮುಂದೊಂದು ದಿನ ವಿಸ್ಫೋಟಕ ಬ್ಯಾಟ್ಸ್ಮನ್ ಆಗುವಂಥ ಸೂಚನೆಯನ್ನು ನೀಡಿದೆ. ಹೀಗಾಗಿ ದೇಶ ವಿದೇಶಗಳ ಏನು ದಿಗ್ಗಜ ಕ್ರಿಕೆಟಿಗರು ಸೂರ್ಯವಂಶಿಯನ್ನು ಹೊಗಳ್ತಾ ಇದ್ದಾರೆ. ಸೂರ್ಯವಂಶಿಯ ಬ್ಯಾಟಿಂಗ್ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಏನು ಸೂರ್ಯವಂಶಿ ಅವರ ತಮ್ಮ ಏನು ಆಶೀರ್ವಾದ್ ಸೂರ್ಯವಂಶಿ ಕೂಡ ದೇಸಿ ಕ್ರಿಕೆಟ್ನಲ್ಲಿ ತಮ್ಮ ಪ್ರಚಂಡ ಬ್ಯಾಟಿಂಗ್ ಮೂಲಕ ಇವತ್ತು ಸುದ್ದಿಯಾಗಿದ್ದಾರೆ. ಏನು ಆಶೀರ್ವಾದ್ ಸೂರ್ಯವಂಶಿ ಕೇವಲ ಅವರಿಗೆ 10 ವರ್ಷ ಆಗಲೇ ಅವರು ತಮ್ಮ
ಪ್ರಥಮ ಶತಕವನ್ನು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಸಿಡಿಸಿದ್ದಾರೆ. ಏನು ತೇಜ್ಪುರ್ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರತಿನಿಧಿಸುವಂಥ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಆಶೀರ್ವಾದ್ ಕೇವಲ 87 ಬಾಲ್ಗಳಲ್ಲಿ 103 ರನ್ಗಳನ್ನು ಸಿಡಿಸುವಂಥ ಮೂಲಕ ಅಣ್ಣನ ಹಾದಿಯಲ್ಲೇ ತಾನು ಸಾಗ್ತೀನಿ, ಅಣ್ಣನಂತೆ ನಾನು ಕೂಡ ಒಂದು ವಿಸ್ಫೋಟಕ ಬ್ಯಾಟ್ಸ್ಮನ್ ಆಗ್ತೀನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಏನು 87 ಬಾಲ್ಗಳಲ್ಲಿ ಬರೋಬ್ಬರಿ 20 ಬೌಂಡರಿ ಮತ್ತು ಒಂದು ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ 111ರ ಸ್ಟ್ರೈಕ್ ರೇಟ್ನಲ್ಲಿ ಒಬ್ಬ 10 ವರ್ಷದ ಬಾಲಕ ಏನು ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡುವ ಮೂಲಕ ಇವತ್ತು ದೇಶಾದ್ಯಂತ ಸುದ್ದಿಯಾಗಿದ್ದಾನೆ. ಸೊ ಶ್ರೀಲಂಕಾ ಪ್ರವಾಸದಲ್ಲಿರುವಂಥ ವೈಭವ್ ಸೂರ್ಯವಂಶಿ ಕೂಡ ಇವತ್ತು ತಮ್ಮ ತಮ್ಮನಿಗೆ ಇನ್ಸ್ಟಾ ಮೂಲಕ ಶುಭವನ್ನು ಕೋರಿದ್ದಾರೆ. ಸೊ ಆಶೀರ್ವಾದ್ ಸೂರ್ಯವಂಶಿಯ ಈ ಬ್ಯಾಟಿಂಗ್ ಭಾರತಕ್ಕೆ ಮತ್ತೊಬ್ಬ ಸೂರ್ಯವಂಶಿ ಸಿಗ್ತಾನೆ. ಏನು ವೈಭವ್ ಸೂರ್ಯವಂಶಿಯ ಜೊತೆಯಲ್ಲಿ ಅವರ ತಮ್ಮ ಕೂಡ ಭಾರತೀಯ ಕ್ರಿಕೆಟ್ಗೆ ವರದಾನವಾಗಿದ್ದಾನೆ ಅನ್ನುವಂಥ ಮಾತುಗಳನ್ನು ಭಾರತೀಯ ಕ್ರಿಕೆಟ್ನ ದಿಗ್ಗಜರು ಇವತ್ತು ಆಡಿಕೊಳ್ತಿದ್ದಾರೆ. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.